ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರಬಹುದು. ನೀವು ಲವರ್ಸ್ಗಳಾಗಿರ್ಬೋದು, ಕಪಲ್ಸ್ಗಳಾಗಿರಬಹುದು, ನಿಮ್ಮ ರಿಲೇಟಿವ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರಬಹುದು, ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಕರೆಂಟ್ ಎನರ್ಜಿ ಯಾವ ರೀತಿ ಇದೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಫ್ಯೂಚರಲ್ಲಿ ಈ ವ್ಯಕ್ತಿ ಯಾವ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಇದ್ದಾರೆ, ಯೂನಿವರ್ಸ್ ಗೈಡೆನ್ಸ್ ಏನಿದೆ ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮನ್ನು ಒಬ್ಬ ಕಂಪ್ಲೀಟ್ ವ್ಯಕ್ತಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಪರ್ಸನ್ ಅಂತ ನೋಡ್ತಾ ಇದ್ದಾರೆ. ನಿಮ್ಮ ಲೈಫ್ ಪರ್ಫೆಕ್ಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಅವರ ಥಾಟ್ ಏನು ಅಂದರೆ, ನೀವು ನಿಮ್ಮ ಲೈಫ್ನಲ್ಲಿ ಎಲ್ಲವೂ ಇದೆ. ನಿಮ್ಮ ಹತ್ರ ಮನಿ ಇದೆ, ಬ್ಯೂಟಿ ಇದೆ, ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ಬ್ರೈನ್ ಇದೆ, ನೀವು ಲಕ್ಕಿ ಪರ್ಸನ್, ಬ್ಲೆಸ್ಡ್ ಪರ್ಸನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಲಿಟ್ರಲಿ ನಿಮ್ಮನ್ನು ಕ್ವೀನ್ ಅಥವಾ ಕಿಂಗ್ ಲೆವೆಲ್ಗೆ ಆ ರೀತಿ ನೋಡ್ತಾ ಇದ್ದಾರೆ. ಅಂದರೆ ನೀವು ಅಷ್ಟು ಹೈಯಲ್ಲಿದ್ದೀರಾ. ನೀವು ಫೀಮೇಲ್ ಆಗಿದ್ದರೂ ಮೇಲ್ ಆಗಿದ್ದರೂ ಕೂಡ ಅವರಿಗೆ ನೀವು ಹೈ ವ್ಯಾಲ್ಯೂ ಪರ್ಸನ್ ಅಂತ ಕಾಣಿಸ್ತಾ ಇದೆ. ಅವರ ಮೈಂಡ್ ಸೆಟ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ತುಂಬ ಸ್ಟ್ರಾಂಗ್, ಇಂಡಿಪೆಂಡೆಂಟ್, ಸೆಲ್ಫ್ ರೆಸ್ಪೆಕ್ಟ್ ಇದೆ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನು ಅಂದರೆ, ಕೆಲವೊಮ್ಮೆ ಅವರು ಫೀಲ್ ಮಾಡ್ತಾ ಇದ್ದಾರೆ ನೀವು ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ತೀರಾ ಅಂತ. ಯಾವುದೇ ವಿಷಯ ಆಗಿರ್ಬೋದು, ಅದು ನೀವು ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ತೀರಾ, ಈಗೋ ತೋರಿಸ್ತೀರಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಅಲ್ಲ, ಬಟ್ ನೀವು ಹೈ ಸ್ಟ್ಯಾಂಡರ್ಡ್ ಇದೆ ನಿಮ್ಮ ಹತ್ರ, ಇವರು ನಿಮಗೆ ಮ್ಯಾಚ್ ಆಗೋದಿಲ್ವೇನೋ ಅನ್ನೋ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಹೈಯಲ್ಲಿದ್ದೀರಾ, ಇವರು ಅಷ್ಟು ಹೈಯಲ್ಲಿ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ ಎನರ್ಜಿಯ ಪ್ರಕಾರ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಕಾಣ್ತಾ ಇದೆ. ಎಮೋಷ್ನಲ್ ಗ್ಯಾಪ್ ಇದೆ, ಕೆಲವೊಂದು ಸಲ ಫೈಟ್ ನಡೆದಿರ್ಬೋದು. ಬಿಗ್ಗೆಸ್ಟ್ ಪಾಯಿಂಟ್ ಏನು ಅಂದರೆ, ಈ ವ್ಯಕ್ತಿ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲದೆ ಇರ್ಬೋದು. ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಬೇಕಾದ ಲೈಫ್ ಕೊಡೋದಕ್ಕೆ ಆಗುತ್ತಾ ಅನ್ನೋ ರೀತಿ ಕೆಲವೊಂದು ಬಾರಿ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡೋದಕ್ಕೆ ಆಗುತ್ತಾ ಅನ್ನೋ ರೀತಿ ಕೆಲವು ಬಾರಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಎಲ್ರಿಗೂ ಕೂಡ ಕನೆಕ್ಟ್ ಆಗದೆ ಇರ್ಬೋದು, ಬಟ್ ಕೆಲವರು ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ತುಂಬ ಹೈಯಲ್ಲಿದ್ದೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇನ್ಸೆಕ್ಯೂರಿಟಿ ಅವರೊಳಗಡೆ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಫೀಲಿಂಗ್ಸ್ ಬಗ್ಗೆ ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಎನರ್ಜಿ ಕಾಣ್ತಾ ಇದೆ. ಅವರು ನಿಮ್ಮನ್ನು ಹಾರ್ಟಿಂದ ತುಂಬ ಲೈಕ್ ಮಾಡ್ತಾ ಇದ್ದಾರೆ, ಲವ್ ಮಾಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಪ್ಯೂರ್ ಇಂಟೆನ್ಷನ್ ಇದೆ, ಜೆನ್ಯೂನ್ ಫೀಲಿಂಗ್ ಇದೆ. ಅವರು ಸೀಕ್ರೆಟ್ಲಿ ಅಂದ್ಕೊಳ್ತಿದ್ದಾರೆ ನೀವು ಇವರ ವ್ಯಕ್ತಿ ಆಗಬೇಕು, ಅಂದರೆ ಇವರವರಾಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಲೈಫ್ ಪಾರ್ಟ್ನರ್ ಆಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ದ ಸ್ಟಾರ್ ಕಾರ್ಡ್ ಇದೆ. ಈಗ ಫ್ಯೂಚರ್ ಎನರ್ಜಿ ಪ್ರಕಾರ ಇಲ್ಲಿ ಬಂದಿರುವ ಕಾರ್ಡ್ ಸ್ಟಾರ್. ಇದು ತುಂಬ ಪವರ್ಫುಲ್ ಪಾಸಿಟಿವ್ ಕಾರ್ಡ್, ತುಂಬ ಬ್ಯೂಟಿಫುಲ್ ಕಾರ್ಡ್. ಹೋಪ್, ಹೀಲಿಂಗ್, ಲಾಂಗ್ ಟರ್ಮ್ ಕನೆಕ್ಷನ್ ಎನರ್ಜಿಯನ್ನು ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಅನ್ನೋದು ತುಂಬ ಹಳೆಯ ರಿಲೇಷನ್ಶಿಪ್ ಆಗಿರ್ಬೋದು, ತುಂಬ ಲಾಂಗ್ ಟೈಮಿಂದ ನೀವಿಬ್ಬರು ಕನೆಕ್ಟ್ ಆಗಿರ್ಬೋದು, ತುಂಬ ಲಾಂಗ್ ಟೈಮಿಂದ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡಿರಬಹುದು. ಈ ರೀತಿಯ ಕನೆಕ್ಷನ್ ಕೂಡ ಕಾಣ್ತಾ ಇದೆ. ಇನ್ನು ಫ್ಯೂಚರ್ ಎನರ್ಜಿ, ರಿಲೇಷನ್ಶಿಪ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮಿಬ್ಬರ ನಡುವೆ ಮತ್ತೆ ಕನೆಕ್ಷನ್ ಬಿಲ್ಡ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಎನರ್ಜಿ ಕಾಣ್ತಾ ಇದೆ. ನೀವಿಬ್ಬರು ಮತ್ತೆ ಮಾತಾಡೋದು, ಟೈಮ್ ಸ್ಪೆಂಡ್ ಮಾಡೋದು,
ಸ್ಲೋ ಆಗಿ ಬಾಂಡ್ ಸ್ಟ್ರಾಂಗ್ ಆಗುವ ಎನರ್ಜಿ ಕಾಣ್ತಾ ಇದೆ. ಪಾಸಿಟಿವ್ ಸೈನ್ ಕಾಣ್ತಾ ಇದೆ. ಹೀಲಿಂಗ್ ಆಗ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುವ ಎನರ್ಜಿ ಇದೆ. ಟ್ರಸ್ಟ್ ಮತ್ತು ಬಿಲ್ಡ್ ಆಗುವ ಎನರ್ಜಿ ಕಾಣ್ತಾ ಇದೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಡೋಂಟ್ ಲೂಸ್ ಹೋಪ್. ನಿಮ್ಮ ಹೋಪನ್ನು ನೀವು ಕಳ್ಕೊಳ್ಬೇಡಿ. ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ಎನರ್ಜಿಯ ಪ್ರಕಾರ ನಿಮಗೂ ಈ ವ್ಯಕ್ತಿಯ ಮೇಲೆ ತುಂಬ ಲವ್ ಇದೆ, ತುಂಬ ಲೈಕ್ ಇದೆ. ಬಟ್ ಕೆಲವೊಮ್ಮೆ ನೀವು ಡೌಟ್ ಮಾಡ್ತೀರಾ, ಇವರು ನಿಮಗೆ ಸರಿ ಸಮಾನರಾಗಿ ಆಗ್ತಾರಾ, ಈ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರ್ ಇದೆಯಾ, ಮುಂದೆ ನನ್ನ ಲೈಫ್ನಲ್ಲಿ ಈ ವ್ಯಕ್ತಿ ಸರಿಯಾಗಿರ್ತಾರಾ ಅನ್ನೋ ರೀತಿ ಕೂಡ ನೀವು ಕನ್ಫ್ಯೂಷನ್ನಲ್ಲಿ ಇದ್ದೀರಾ ಅನ್ನೋ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇನ್ನರ್ ಕಾನ್ಫ್ಲಿಕ್ಟ್. ನಿಮ್ಮ ಹಾರ್ಟ್ ಹೇಳ್ತಾ ಇದೆ ಸ್ಟೇ ಅಂತ, ನಿಮ್ಮ ಮೈಂಡ್ ಹೇಳ್ತಾ ಇದೆ ಮೂವ್ ಆನ್ ಅಂತ. ರೀಸನ್ ಯಾವುದೇ ಆಗಿರ್ಬೋದು. ಕೆಲವೊಮ್ಮೆ ನೀವು ಆ್ಯಂಗ್ರಿ ಆಗಿ ಬಿಹೇವ್ ಮಾಡ್ತೀರಾ, ಸಿಟ್ಟಿನಿಂದ ಬಿಹೇವ್ ಮಾಡ್ತೀರಾ, ಕೆಲವೊಮ್ಮೆ ಸೈಲೆಂಟಾಗಿ ದೂರ ಹೋಗ್ತೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯಾವ ಯೂನಿವರ್ಸ್ ಗೈಡೆನ್ಸ್ ಇದೆ ಅಂತ ನೋಡೋಣ. ಬಿ ಹಾನೆಸ್ಟ್, ಬಿ ಕ್ಲಿಯರ್. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಈ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಈ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ನೀವು ಏನು ಅಂದ್ಕೊಳ್ತಾ ಇದ್ದೀರೋ ಅದನ್ನು ಕ್ಲಿಯರಾಗಿ ಹೇಳ್ಕೊಳ್ಳಿ. ಹೈಡ್ ಮಾಡ್ಕೊಳ್ಬೇಡಿ. ಯಾವುದೇ ವಿಷಯ ಆಗಿರ್ಬೋದು, ಅದು ನಿಮಗೆ ಇಷ್ಟ ಆಗಬಹುದು, ಅವ್ರಿಗೆ ಇಷ್ಟ ಆಗಬಹುದು, ಇಲ್ಲದೇ ಇರಬಹುದು. ಬಟ್ ನೀವು ಆ ವಿಷಯವನ್ನು ಕ್ಲಿಯರಾಗಿ ಹೇಳ್ಕೊಳ್ಳಿ ಅನ್ನೋ ಯೂನಿವರ್ಸ್ ಗೈಡೆನ್ಸ್ ಇದೆ. ನೀವು ಫೀಲ್ ಮಾಡ್ತಾ ಇರೋದನ್ನು ಹೇಳಿ. ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಮಾತಾಡದೇ ಇರೋದು ಸಿಚುವೇಶನನ್ನು ಕಾಂಪ್ಲಿಕೇಟೆಡ್ ಮಾಡಿಬಿಡುತ್ತೆ. ಸೊ ಕ್ಲಿಯರಾಗಿ ಮಾತಾಡಿ. ಓಪನ್ ಕಮ್ಯುನಿಕೇಷನನ್ನು ಇಟ್ಕೊಳ್ಳಿ. ನಿಮಗೆ ಒಂದು ಸಣ್ಣ ಅಡ್ವೈಸ್ ಅಂದರೆ, ನೀವು ಈ ವ್ಯಕ್ತಿಯನ್ನು ಲವ್ ಮಾಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ನಿಮಗೆ ತುಂಬ ಇಷ್ಟ ಇದೆ, ಅವರು ನಿಮ್ಮ ಲೈಫ್ನಲ್ಲಿ ಇರಬೇಕು, ಮುಂದಿನ ಲೈಫ್ ಇವರ ಜೊತೆ ಕಳೀಬೇಕು ಅನ್ನೋ ಇಮ್ಯಾಜಿನೇಷನ್ ಇದೆ. ಈ ವ್ಯಕ್ತಿಯನ್ನು ನೀವು ಲವ್ ಮಾಡ್ತಾ ಇದ್ದರೆ ಕ್ಲಾರಿಟಿಯನ್ನು ಕೊಡಿ. ಆಫ್ ಲವ್ ಆಫ್ ಕನ್ಫ್ಯೂಷನ್ ಅನ್ನೋದು ಬೇಡ. ಆ ರೀತಿ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಇದೆ. ಕರೆಂಟ್ ಸಿಚುವೇಶನ್ ಈಗ ನಿಮ್ಮಿಬ್ಬರ ನಡುವೆ ಏನೇ ಇರಬಹುದು, ಲೋ ಕಾಂಟ್ಯಾಕ್ಟ್ ಇರಬಹುದು, ನೋ ಕಾಂಟ್ಯಾಕ್ಟ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಫೈಟ್, ವಾಟ್ ಎವರ್ ಸಿಚುವೇಶನ್ ಇದ್ದರೂ ಕೂಡ ಈ ವ್ಯಕ್ತಿ ನಿಮ್ಮನ್ನು ಮಾತ್ರ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ದೇರ್ ಟ್ರೂ ಫೀಲಿಂಗ್ಸ್. ಅವ್ರು ನಿಮ್ಮನ್ನು ಬಿಡೋದಕ್ಕೆ ರೆಡಿ ಇಲ್ಲ. ಅವರು ಸ್ಟಿಲ್ ಹೋಪ್ ಇಟ್ಕೊಂಡಿದ್ದಾರೆ. ಒಂದಲ್ಲ ಒಂದು ದಿನ ನಾವು ಮತ್ತೆ ಒಂದಾಗ್ತೀವಿ, ಮತ್ತೆ ಮಾತಾಡ್ತೀವಿ ಅನ್ನೋ ನಂಬಿಕೆ ಇದೆ. ಬಟ್ ನಿಮ್ಮ ಎನರ್ಜಿಯ ಪ್ರಕಾರ ನೀವು ಕೆಲವೊಂದು ಸಲ ವರ್ಟಾಗಿ ಅಥವಾ ರೂಡಾಗಿ ಬಿಹೇವ್ ಮಾಡಬಹುದು. ಬಟ್ ಈ ವ್ಯಕ್ತಿ ಅಂದರೆ ನಿಮಗೆ ಇಷ್ಟ ಇದೆ. ನೀವು ಕೂಡ ಈ ವ್ಯಕ್ತಿಯನ್ನು ತುಂಬ ಪ್ರೀತಿಸ್ತಾ ಇದ್ದೀರಾ, ತುಂಬ ಲೈಕ್ ಮಾಡ್ತಾ ಇದ್ದೀರಾ. ನೀವು ಕೂಡ ಈ ವ್ಯಕ್ತಿಯ ಜೊತೆ ಲೈಫ್ನ ಇಮ್ಯಾಜಿನ್ ಮಾಡಿಕೊಳ್ತಾ ಇದ್ದೀರಾ. ಆ ರೀತಿ ಎನರ್ಜಿ ಕಾಣ್ತಾ ಇದೆ. ತುಂಬ ಪಾಸಿಟಿವ್ ಕನೆಕ್ಷನ್ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ಬಟ್ ಯಾವುದೋ ಒಂದು ಸಣ್ಣ ಪುಟ್ಟ ಸಿಚುವೇಶನ್, ಸಮಸ್ಯೆ, ಪ್ರಾಬ್ಲಮ್ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಸೊಲ್ಯೂಷನ್ ಕೂಡ ಇದೆ. ಮುಖ್ಯವಾಗಿ ಬೇಕಾಗಿರೋದು ಕ್ಲಾರಿಟಿ, ಕಮ್ಯುನಿಕೇಷನ್ ಅನ್ನೋದು. ಈ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಲವ್ ಇದೆ, ಈ ವ್ಯಕ್ತಿಯ ಬಗ್ಗೆ ನಿಮಗೆ ಲೈಕ್ ಇದೆ, ಲವ್ ಇದೆ ಅಂದರೆ ಎಕ್ಸ್ಪ್ರೆಸ್ ಮಾಡಿ. ಕನ್ಫ್ಯೂಷನ್ ಇದೆ ಅಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಅದೇ ರೀತಿ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಏನಿದೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಮೊದಲಿಗೆ ಹರ್ಮಿಟ್ ಕಾರ್ಡ್ ಇದೆ. ಹರ್ಮಿಟ್ ಎನರ್ಜಿ ಕಾಣ್ತಾ ಇದೆ. ಅಲೋನ್ ಆಗಿರೋದು, ಸೆಲ್ಫ್ ರಿಫ್ಲೆಕ್ಷನ್, ಇನ್ನರ್ ಪೀಸ್, ನಾನು ಯಾರು ಅನ್ನೋದನ್ನು ಹುಡುಕೋ ಜರ್ನಿ. ಅಂದರೆ ನಿಮ್ಮ ಬಗ್ಗೆ ಈ ವ್ಯಕ್ತಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಈಗ ಜನರಿಂದ ದೂರ ಆಗ್ತಾ ಇದ್ದೀರಾ, ನೀವು ಸ್ಪೇಸ್ ನೀಡ್ ಮಾಡ್ತಾ ಇದ್ದೀರಾ, ಅವರು ಅದನ್ನು ನೋಟಿಸ್ ಮಾಡ್ತಾ ಇದ್ದಾರೆ. ನೀವೀಗ ತುಂಬ ಜನರಿಂದ ದೂರ ಆಗಿದ್ದೀರಾ, ಕಾಲ್ಸ್ ಮೆಸೇಜಸ್ ಕಡಿಮೆ ಆಗಿದೆ, ಸೋಷಿಯಲ್ ಆಗಿ ಆ್ಯಕ್ಟಿವ್ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಸೈಲೆಂಟ್ ಆಗಿದ್ದೀರಾ, ಏಕಾಂತವಾಗಿ ಶಾಂತಿಯಾಗಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ. ತುಂಬ ಡಿಸ್ಟರ್ಬೆನ್ಸು, ತುಂಬ ಗದ್ದಲ ಅನ್ನೋದು ನಿಮಗೆ ಇಷ್ಟ ಆಗ್ತಾ ಇಲ್ಲ, ಒಂಟಿಯಾಗಿರೋದಕ್ಕೆ ಬಯಸ್ತಾ ಇದ್ದೀರಾ ಅನ್ನೋ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ.
ನಿಮ್ಮ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನೀವು ಪೀಸ್ ಹುಡುಕ್ತಾ ಇದ್ದೀರಾ. ನಿಮಗೆ ನಾಯ್ಸ್ ಬೇಡ, ಡ್ರಾಮಾ ಬೇಡ, ಕನ್ಫ್ಯೂಷನ್ ಬೇಡ, ನೀವು ಕಾಮ್ ಲೈಫ್ ಬೇಕು ಅಂತ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಇನ್ನರ್ ಥಿಂಕಿಂಗ್, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ಲೈಫ್ನಲ್ಲಿ ಏನು ಬೇಕು, ಯಾರ ಜೊತೆ ಇರಬೇಕು, ನಿಮ್ಮ ಪ್ರಕಾರ ನೀವು ಡಿಸಿಷನ್ ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಡೀಪ್ ಥಿಂಕಿಂಗ್ ಮೋಡ್ನಲ್ಲಿ ಇದ್ದೀರಾ. ಬಟ್ ಪಾಸ್ಟ್ನಲ್ಲಿ ಸಿಚುವೇಶನ್ ಯಾವ ರೀತಿ ಇತ್ತು ಅಂದರೆ, ನೀವು ಬೇರೆ ಜನರ ಅಡ್ವೈಸ್ ಕೇಳ್ತಾ ಇದ್ರಿ, ಡಿಸಿಷನ್ ಪ್ರಕಾರ ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ. ಫ್ರೆಂಡ್ಸ್ ಮಾತಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಔಟ್ಸೈಡ್ ಆಪ್ಷನ್ಸ್ ಆಗಿರ್ಬೋದು, ಇದೆಲ್ಲವನ್ನು ಕೇಳ್ತಾ ಇದ್ರಿ. ಅವ್ರು ಹೇಳ್ದಂತೆ ಡಿಸಿಷನ್ ತಗೊಳ್ತಾ ಇದ್ರಿ. ಬಟ್ ರಿಸಲ್ಟ್, ನಿಮಗೆ ಬೇಕಾದ ರಿಸಲ್ಟ್ ಅನ್ನೋದು ಸಿಗಲಿಲ್ಲ. ನೀವು ರಿಯಲೈಸ್ ಮಾಡ್ತಾ ಇದ್ದೀರಾ, ಅದರ್ಸ್ ಅಡ್ವೈಸ್ ಆಲ್ವೇಸ್ ಕರೆಕ್ಟಾ ಇರೋದಿಲ್ಲ ಅನ್ನೋ ರೀತಿ ನಿಮಗೆ ಗೊತ್ತಾಗಿದೆ. ಸತ್ಯ ಏನು ಅಂತ ಗೊತ್ತಾಗಿದೆ. ಹಾಗಾಗಿ ಟ್ರಾನ್ಸ್ಫರ್ಮೇಷನ್, ಈಗ ನೀವು ಚೇಂಜ್ ಆಗ್ತಾ ಇದ್ದೀರಾ. ಡಿಸೈಡ್ ಮಾಡ್ಕೊಂಡಿದ್ದೀರಾ, ನನ್ನ ಲೈಫ್ ನಾನು ಡಿಸೈಡ್ ಮಾಡಬೇಕು, ಐ ಟ್ರಸ್ಟ್ ಮೈ ಸೆಲ್ಫ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರಕಾರ ನೀವು ನಡೀತಾ ಇದ್ದೀರಾ. ಈ ಎನರ್ಜಿ ಕಾಣ್ತಾ ಇದೆ. ಹೌ ದೇ ಸಿ ಯು ಅಂತ ನೋಡೋದಾದರೆ, ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ, ನೀವು ಪೀಸ್ಫುಲ್ ಪರ್ಸನ್, ಕಾಮ್ ಪರ್ಸನ್, ಸೈಲೆಂಟ್ ಬಟ್ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ದೇರ್ ಥಾಟ್ಸ್, ನಿಮಗೆ ಸೈಲೆನ್ಸ್ ಅಂದರೆ ಇಷ್ಟ, ಅಲೋನ್ ಟೈಮ್ ಇಷ್ಟ ಆಗುತ್ತೆ, ಸಿಂಪಲ್ ಲೈಫ್ ಇಷ್ಟ ಆಗುತ್ತೆ ಅಂತ ಅವರು ನೋಟಿಸ್ ಮಾಡ್ತಾ ಇದ್ದಾರೆ. ನೀವು ಮೊದಲು ಹೈ ಎನರ್ಜಿಯಲ್ಲಿ ಇದ್ರಿ, ಈಗ ಕಾಮ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕಮ್ಯುನಿಕೇಷನ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ನೀವು ಕಾಲ್ಸ್ ಕಡಿಮೆ ಮಾಡಿದ್ದೀರಾ, ಮೆಸೇಜ್ ಕಡಿಮೆ ಮಾಡಿದ್ದೀರಾ, ಸೋಷಿಯಲ್ ಸರ್ಕಲ್ನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋದನ್ನು ರೆಡ್ಯೂಸ್ ಮಾಡ್ಕೊಂಡಿದ್ದೀರಾ. ಆ ಎನರ್ಜಿ ಕಾಣ್ತಾ ಇದೆ. ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಕ್ವೀನ್ ಆಫ್ ಸ್ವಾರ್ಡ್ಸ್, ಇಲ್ಲಿ ಕ್ಲಾರಿಟಿ, ಸತ್ಯ, ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳುವ ಎನರ್ಜಿ ಇದೆ. ನೋ ಕನ್ಫ್ಯೂಷನ್ ಎನರ್ಜಿ ಇದೆ. ಅಂದರೆ ನಿಮ್ಮ ತನದಿಂದ ನೀವು ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಕ್ಲಾರಿಟಿ ಜೊತೆ ನಡೆಯೋದಕ್ಕೆ, ನಿಮಗೆ ಯಾವುದು ಸರಿ ಅನಿಸುತ್ತೋ, ನಿಮ್ಮ ಮನಸ್ಸು ಯಾವುದಕ್ಕೆ ಅಡ್ವೈಸ್ ಮಾಡುತ್ತೋ ಅದರ ಪ್ರಕಾರ ನಡಿಬೇಕು ಅಂತ ಅಂದ್ಕೊಳ್ತಿದ್ದೀರಾ. ಬೇರೆಯವರ ಅಡ್ವೈಸನ್ನು ಕೇಳೋದಕ್ಕೆ ನೀವು ಇಷ್ಟಪಡ್ತಾ ಇಲ್ಲ, ಅಥವಾ ಅದರಿಂದ ಯಾವುದೇ ಲಾಭ ಇಲ್ಲ ಅಂತ ನಿಮಗೆ ಗೊತ್ತಾಗಿದೆ. ನಿಮ್ಮ ಪ್ರಕಾರ ನಡಿಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಆ ಎನರ್ಜಿ ಕಾಣ್ತಾ ಇದೆ. ಫ್ಯೂಚರ್ ಪ್ರೆಡಿಕ್ಷನ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿಯ ಕಡೆಯಿಂದ, ಅದು ನಡೆಯುವ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ರಿಲೇಷನ್ಶಿಪ್ ಫ್ಯೂಚರಲ್ಲಿ ನೀವು ಕ್ಲಿಯರ್ ಲವ್ ಬೇಕು, ಹಾನೆಸ್ಟ್ ರಿಲೇಷನ್ಶಿಪ್ ಬೇಕು, ಅದು ನಿಮಗೆ ಸಿಗುವ ಎನರ್ಜಿ ಕಾಣ್ತಾ ಇದೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಫಾಸ್ಟ್ ಮೂಮೆಂಟ್ ಆಗ್ಬೋದು. ಈ ಚೇಂಜಸ್ ತುಂಬ ಬೇಗ ಆಗುವ ಎನರ್ಜಿ ಇದೆ. ಸಡನ್ಲಿ ಕ್ಲಾರಿಟಿ ಬರುತ್ತೆ, ಡಿಸಿಷನ್ ಕ್ಲಿಯರ್ ಆಗುವ ಎನರ್ಜಿ ಇದೆ. ಯುವರ್ ಮೈಂಡ್ ಸೆಟ್ ಅಬೌಟ್ ಲವ್, ನೀವೀಗ ನಿಮಗೆ ಯಾವ ರೀತಿ ರಿಲೇಷನ್ಶಿಪ್ ಬೇಕು ಅಂತ ಕ್ಲಿಯರ್ ಆಗಿದ್ದೀರಾ. ಕಾಂಪ್ರಮೈಸ್ ಮಾಡೋ ಮೂಡ್ನಲ್ಲಿ ಇಲ್ಲ. ಫೇಕ್ ಲವ್ ಬೇಡ, ರಿಯಲ್ ಕನೆಕ್ಷನ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನೋ ಮೋರ್ ಔಟ್ಸೈಡ್ ಕಂಟ್ರೋಲ್, ನೀವೀಗ ಅದರ್ಸ್ ಡಿಸೈಡ್ ಮೈ ಲೈಫ್ ಅನ್ನೋದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ರೂಲ್ಸ್, ನಿಮ್ಮ ಲೈಫ್, ನಿಮ್ಮ ಡಿಸಿಷನ್, ನಿಮ್ಮ ಫ್ಯೂಚರ್, ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅಂತ ನೋಡೋದಾದರೆ, ನಿಮ್ಮ ಲೈಫ್ನಲ್ಲಿ ಒಂದು ಕ್ಲಿಯರ್ ಆನ್ಸರ್ ಬರ್ತಾ ಇದೆ. ಕನ್ಫ್ಯೂಷನ್ ಹೋಗ್ತಾ ಇದೆ, ಡೈರೆಕ್ಷನ್ ಸಿಗುವ ಎನರ್ಜಿ ಕಾಣ್ತಾ ಇದೆ. ಇಂಪಾರ್ಟೆಂಟ್ ಚೇಂಜ್, ನೀವು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದೀರಾ, ಅದು ತಪ್ಪಲ್ಲ, ಅದು ಹೀಲಿಂಗ್ ಪ್ರೊಸೆಸ್ ಅನ್ನೋ ರೀತಿ ಕಾಣ್ತಾ ಇದೆ. ಅಂದರೆ ಯಾರಿಂದ ಕೂಡ ನೀವು ದೂರ ಆಗಿ ಒಬ್ಬರೇ ಥಿಂಕ್ ಮಾಡ್ತಾ ಇರ್ಬೋದು, ಅಲೋನಾಗಿ ಥಿಂಕ್ ಮಾಡ್ತಾ ಇರ್ಬೋದು, ಅದು ಒಂದು ಹೀಲಿಂಗ್ ಪ್ರೊಸೆಸ್ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ಯೂನಿವರ್ಸ್ ಯಾವ ಗೈಡೆನ್ಸ್ ಕೊಡ್ತಾ ಇದೆ ಅಂತ ನೋಡೋಣ. ಟ್ರಸ್ಟ್ ಯುವರ್ ಸೆಲ್ಫ್, ನೀವು ಯೋಚನೆ ಮಾಡ್ತಾ ಇರೋದು ಸರಿ. ಟ್ರಸ್ಟ್ ಯುವರ್ ಇಂಟ್ಯೂಷನ್ ಅನ್ನೋ ರೀತಿ ನಿಮಗೆ ಎನರ್ಜಿ ಇದೆ. ಅಲೋನ್ ಇರೋದು ತಪ್ಪಲ್ಲ, ಅದು ಗ್ರೋತ್ ಸ್ಟೇಜ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಫೀಲಿಂಗ್ ಕ್ಲಿಯರ್ ಆಗಿ ಹೇಳ್ಕೊಳ್ಳಿ. ಡೋಂಟ್ ಹೈಡ್, ಯಾವುದೇ ಇರ್ಬೋದು ನಿಮ್ಮ ಮನಸ್ಸಿನಲ್ಲಿ, ಅದನ್ನು ಈ ವ್ಯಕ್ತಿಯ ಜೊತೆ ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನೀವು ಹೈಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲವೂ ರೈಟ್ ಟೈಮ್ಗೆ ಸರಿಯಾಗಿ ನಡೆಯುತ್ತೆ. ಪೇಷನ್ಸ್ ಇಟ್ಕೊಳ್ಳಿ ಅನ್ನೋ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಇದೆ. ಕರೆಂಟ್ ಸಿಚುವೇಶನ್ ಪ್ರಕಾರ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಇರ್ಬೋದು, ಲೆಸ್ ಕಾಂಟ್ಯಾಕ್ಟ್ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಬಟ್ ದೇರ್ ಫೀಲಿಂಗ್ಸ್ ನಾವು, ಅವರು ಸ್ಟಿಲ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ ಅಂತ ನೋಡೋದಾದರೆ, ಎನರ್ಜಿ ಪ್ರಕಾರ ಎಸ್, ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಬಟ್ ಅಪ್ರೋಚ್ ಮಾಡೋದು ಸ್ವಲ್ಪ ಹಿಂಜರಿತಾ ಇದ್ದಾರೆ, ಆ ಎನರ್ಜಿ ಇದೆ. ನೀವು ರೈಟ್ ಪಾತ್ನಲ್ಲಿ ಇದ್ದೀರಾ, ನಿಮ್ಮ ಡಿಸಿಷನ್ ಕರೆಕ್ಟ್ ಡೈರೆಕ್ಷನ್ನಲ್ಲಿ ಇದೆ. ಆ ಕಡೆಯಿಂದ ನಿಮಗೆ ಲವ್ ಅನ್ನೋದು, ಲೈಕ್ ಅನ್ನೋದು ಬರ್ತಾ ಇದೆ. ಬಟ್ ಕ್ಲಾರಿಟಿ ಜೊತೆಗೆ ಬರ್ತಾ ಇದೆ ಅನ್ನೋ ಎನರ್ಜಿ ಇದೆ. ಈ ವ್ಯಕ್ತಿ ಏನೇ ಆಗಿರ್ಬೋದು, ಪಾಸ್ಟಲ್ಲಿ
ಬಟ್ ಕ್ಲಾರಿಟಿ ಜೊತೆ ಬರುವ ಎನರ್ಜಿ ಕಾಣ್ತಾ ಇದೆ. ತುಂಬ ಜನರಿಗೆ ಕಮಿಟ್ಮೆಂಟ್ ಅನ್ನೋದು ಸಿಗುವ ಎನರ್ಜಿ ಕಾಣ್ತಾ ಇದೆ. ಆಲ್ರೆಡಿ ಕೆಲವರಿಗೆ ಕಾಲ್ ಮೆಸೇಜ್ ಅನ್ನೋದು ಬಂದಿರ್ಬೋದು. ಇನ್ನೂ ಕೆಲವರಿಗೆ ಈಗ ಕಾಲ್ ಮೆಸೇಜ್ ಬರುವ ಎನರ್ಜಿ ಕಾಣ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಕಾಂಟ್ಯಾಕ್ಟ್ ಏನಾದರೂ ಕಡಿಮೆ ಆಗಿದ್ರೆ, ನೋ ಕಾಂಟ್ಯಾಕ್ಟ್ ಇದ್ದರೆ, ಲೆಸ್ ಕಾಂಟ್ಯಾಕ್ಟ್ ಇದ್ದರೆ, ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿದರೆ ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ಬರುವ ಎನರ್ಜಿ ಕಾಣ್ತಾ ಇದೆ. ಬಟ್ ಪೇಷನ್ಸ್ ಅನ್ನೋದು ಇರಬೇಕು. ಪೇಷನ್ಸ್ ಅನ್ನೋದು ತುಂಬ ಮುಖ್ಯ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.